ಮಂಡ್ಯದಲ್ಲಿ ಕೆಆರ್ಎಸ್ ಜಲಾಶಯಕ್ಕೆ ಭೇಟಿ ನೀಡಿದ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ ಕುಸಿದಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಪರಿಸ್ಥಿತಿಯನ್ನ ಸಮರ್ಪಕವಾಗಿ ನಿಭಾಯಿಸಿಲ್ಲ ಎಂದು ಆರ್ ಅಶೋಕ್ ಆರೋಪಿಸಿದ್ರು. ಅಷ್ಟೇ ಅಲ್ಲದೆ ರೈತರೊಂದಿಗೆ ಸಭೆ ನಡೆಸಿ ಪರಿಹಾರ ಘೋಷಿಸಬೇಕಾಗಿತ್ತು ಎಂದು ಒತ್ತಾಯಿಸಿದ ಅವರು, ತಮಿಳುನಾಡು ವಿಚಾರ, ಜಮೀನು ಸ್ವಾಧೀನ, ಎಸ್ಐಆರ್ ಪ್ರಕ್ರಿಯೆ ಹಾಗೂ ಕಾನೂನು ಸುವ್ಯವಸ್ಥೆ ವಿಚಾರಗಳಲ್ಲಿಯೂ ಸರ್ಕಾರವನ್ನ ಟೀಕಿಸಿದ್ರು. ಒಟ್ಟಾರೆ ರಾಜ್ಯ ಸರ್ಕಾರ ರೈತರ ಸಂಕಷ್ಟ ನಿರ್ವಹಣೆಯಲ್ಲಿ ವಿಫಲವಾಗಿದೆ ಎಂದು ಆರೋಪಿಸಿರುವ ಆರ್ ಅಶೋಕ್ ತಕ್ಷಣ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಎಲ್ಲ ಪ್ರಮುಖರು, ನಮ್ಮ ಮೈಸೂರು MLA ಅವರು, ಶ್ರೀವಾಸ್ತವ ಅವರು, ನಮ್ಮೆಲ್ಲ ಪ್ರಮುಖ ಸಲ ನಾವು ಬಂದಿರುವಂತದ್ದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಇವತ್ತಿಗೆ 1 ತಿಂಗಳು ತುಂಬಿದೆ, 30 ದಿನ ತುಂಬಿದೆ. ಎಲ್ಲಾ ಡ್ಯಾಮು, ಕರ್ನಾಟಕದಲ್ಲಿರುವಂತ ಎಲ್ಲಾ ಡ್ಯಾಮ್ಗಳನ್ನು ಕೂಡ ಖಾಲಿ. ಕಳೆದ ಬಾರಿ ಈ ಸಂದರ್ಭದಲ್ಲಿದ್ದಂತ ಡ್ಯಾಮ್ಗಳ ಸ್ವಲ್ಪ ಮಟ್ಟ ಅದರಲ್ಲಿ ಕಾಲ್ಭಾಗನೂ ಇಲ್ಲ ಈ ಸರಿ. ಈ KRS ಒಂದೇ ಇವತ್ತು. ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ರೆ 3 TMC ಬೇಕು. ಇನ್ನೆರಡು ತಿಂಗಳಿಗೆ ಆಗಷ್ಟು ಮಾತ್ರ. ಅದು ಕುಡಿಯೋ ನೀರಿಗೆ KRS ಅಲ್ಲಿ ನೀರಿದೆ. ಈಗ ರೈತರು ಬೆಳೆ ಬೆಳೆದಿರುವಂತದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು. ಅದು 1 ಲಕ್ಷ ಎಕರೆಗಿಂತೂ ಹೆಚ್ಚು ಬೆಳೆ ಬೆಳೆದಿದ್ದಾರೆ. ಆದ್ರೆ ಇವತ್ತು ಅವರಿಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ 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 ಅಂತ ಬಾಯ್ ಬಿಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, DK ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ ಇವ್ರು, ಧೈರ್ಯ ಇದ್ದಿದ್ರೆ. ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟರ್ ಆಗಿ ಒಂದು ಏನಾದರೂ ಮಾಡಬೇಕಾಗಿತ್ತಲ್ಲ. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ರು, ಇವ್ರು ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ.